ಇನ್ನು ಎಕ್ಸ್ ಖಾತೆ ಮಾತ್ರ ಸುಲಭವಾಗಿ ಸಿಕ್ಬಿಟ್ಟಿದೆ. ಏನಿದ್ರು ಕೂಡ ಪೋಸ್ಟ್ ಹಾಕ್ಬಿಟ್ಟು ಅದರಲ್ಲೇ ಎಲ್ಲರೂ ಹೇಳ್ತಾ ಇರ್ತಾರೆ. ಸುರ್ಜೇವಾಲಾ ಈಗ ಕಿಡಿಕಾರಿದಾರಂತೆ. ಅದೇನು ಕಿಡಿಕಾರಿದ್ರೋ ಏನು ಕತೆನೋ ಗೊತ್ತಿಲ್ಲ, ಸಮಾಧಾನ ಮಾಡೋಕ್ಕಾಗಲಿಲ್ಲ. ಈಗ ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ಕೊಡ್ತಾ ಇದೆ ಅಂತ. ಶಾಸಕರು ಅನಗತ್ಯ ಹೇಳಿಕೆಯನ್ನ ನೀಡಬಾರದು, ನಾಯಕತ್ವದ ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರದು. ಸಿಎಂ ಡಿಸಿಎಂ ಎರಡು ಬಣಕ್ಕೆ ಗಪ್ ಚುಪ್ ಸಂದೇಶವನ್ನ ಸುರ್ಜೇವಾಲಾ ರವಾನಿಸಿದ್ದಾರೆ. ಶಾಸಕರ ಹೇಳಿಕೆಗಳನ್ನ ಹೈಕಮಾಂಡ್ ಗಮನಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಶಿಸ್ತಿನ ಹೇಳಿಕೆ ಸಹಿಸಲ್ಲ ಅಂತ ಹೇಳಿ ಏನ್ ಮಾಡ್ತೀರಾ, ತೆಗೆದಾಕ್ತೀರಾ? ರಾಜ್ಯ ನಾಯಕರಿಗೆ ಸಂದೇಶ ರವಾನೆ ಅಂತೆ. ಓಹೋ, ಸೊ ಕುರ್ಚಿ ಕದನಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಅಂತೆ. ಹೈಕಮಾಂಡ್ ಎಂಟ್ರಿ ಆಗೋದು ಎಕ್ಸ್ ಖಾತೆ ಪೋಸ್ಟ್ ಮೂಲಕನಾ? ಅಯ್ಯೋ, ಕರೆದು ಬಿಟ್ಟು ಮಾತುಕತೆಯನ್ನ ಮಾಡಿ ಏನಿದೆ ಅದನ್ನು ಕ್ಲಿಯರ್ ಕಟ್ ಆಗಿ ಮೆಸೇಜ್ ಅನ್ನ ಕೊಟ್ಟು 2.5 ವರ್ಷ ಇದೆಯಾ ಇಲ್ವಾ, ಮಾತುಕತೆ ಆಗಿತ್ತಾ ಆಗಿಲ್ವಾ ಅಂತ ಹೇಳುವಂತ ಒಂದು ಧೈರ್ಯವನ್ನ ಕೂಡ ತೋರಿಸೋಕ್ಕಾಗದೇ ಇರುವಂಥವ್ರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕೊಂಡ್ಬಿಟ್ಟು ಖಡಕ್ ವಾರ್ನಿಂಗು, ಎಂಟ್ರಿ ಕೊಟ್ಟು ಎಚ್ಚರಿಕೆ, ಇವೆಲ್ಲ ಏನು ಬಿಟ್ಕೊಂಡು ಕೂತ್ಕೊಂಡ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಇದಾರ ಅಂತ ಅನ್ಕೊಂಡಿದ್ದೀರಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಹೈಕಮಾಂಡ್ ಈಗ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಸಂದೇಶ ರವಾನೆ, ಅವರಿಗೆ ಎಚ್ಚರಿಕೆ ಇವೆಲ್ಲ ಕೊಡ್ಕೊಂಡು ಕೂತ್ರೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಈಗ ಶಾಸಕರು ಬಂದು ಕೂತಿದಾರ? ಅದೇನೇ ಇದ್ರೂ 2.5 ವರ್ಷ ಆಗುವವರೆಗೂ ಒಂದು ತಾಳ್ಮೆ ಅನ್ನುವಂಥದ್ದು ಇರುತ್ತೆ, ಅದು ಮುಗಿದೋಗಿದೆಯಾ ಅಂತ ಈಗ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಒಂದು, ಎಲ್ಲರೂ ಕೂರಿಸ್ಕೊಂಡು ಮಾತಾಡಬೇಕು ಅಂದರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ತಕ್ಷಣಕ್ಕೆ ಈಗೇನೆ ಇವತ್ತೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಹಿರಂಗವಾಗಿ ಯಾವ ಮಾಧ್ಯಮಗಳ ಮೂಲಕ ಮಾತನಾಡ್ತಾ ಇದ್ದಾರೋ ಅದರ ಮೂಲಕವೇ ಒಂದು ರೀತಿಯಲ್ಲಿ ಮನವಿ ಮಾಡ್ಕೊಂಡಂಗೆ ಇದೆ ಇದು. ಅಂದರೆ ಎಲ್ಲೋ ಒಂದು ಕಡೆ ನಾವು ಇದನ್ನು ಗಮನಿಸ್ತಾ ಇದ್ದೀವಿ, ನೀವು ತಾಳ್ಮೆಯಿಂದ ಇರಿ ಅನ್ನೋದು ಒಂದು, ಜೊತೆಗೆ ಇನ್ನು ಮುಂದೆ ಈ ರೀತಿ ಮಾತನಾಡಬೇಡಿ ಅಂತ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನ ಮಾಧ್ಯಮದ ಮೂಲಕ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಗಮನಕ್ಕೆ ಈ ಎಲ್ಲ ಬೆಳವಣಿಗೆಗಳು ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಏನೇ ಇದ್ದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಂದರೆ ಮಾತಾಡೋರು ಮಾತಾಡ್ಕೊಳ್ಳಿ, ಅದು ಹಂಗಿಲ್ಲ, ಪವರ್ ಶೇರ್ ಇಲ್ಲ, ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ರು. ಈಗ ಸ್ವತಃ ಆ ಸುರ್ಜೇವಾಲಾ, ಯಾಕೆಂದರೆ ರಾಜ್ಯ ಉಸ್ತುವಾರಿ ಮೂಲಕವೇ ಈ ಒಂದು ಸಂದೇಶ ರವಾನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇದನ್ನು AICC ಅಧ್ಯಕ್ಷರು ಇಲ್ಲ ಹಿಂಗೆ ಮಾಡೋಕ್ಕೆ ಹೋಗಬೇಡಿ ಅಂತ ಬಹಿರಂಗವಾಗಿ ಹೇಳೋದ್ರ ಬದಲು ಈ ಒಂದು ರಾಜ್ಯ ಉಸ್ತುವಾರಿ ಮೂಲಕ ಈ ಟ್ವೀಟ್ ಮೂಲಕ ಹೇಳಿಸಿದ್ದಾರೆ. ಹಾಗಾಗಿ ಇದನ್ನು ಕೇಳ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ ಅವರು ಅಷ್ಟು ಸ್ಟ್ರಾಂಗಾಗಿ ಗಟ್ಟಿಯಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋ ಇದರಿಂದ ಕೇಳ್ತೀವಿ ಅಂತ ಏನಾದರೂ ಒಪ್ಕೊಂಡು ಸುಮ್ಮನಿರ್ತಾರೋ ಅಥವಾ ಇನ್ನಷ್ಟು ಜಾಸ್ತಿ ಆಗುತ್ತೋ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಇಷ್ಟು ದಿನ ಏನಕ್ಕೂ ಕೂಡ ರಿಯಾಕ್ಟ್ ಮಾಡದೇ ಇದ್ದಂಥ ಕಾಂಗ್ರೆಸ್ನ ಹೈಕಮಾಂಡ್ ಕನಿಷ್ಠ ಪಕ್ಷ ಬಹಿರಂಗವಾಗಿ ಈ ಒಂದು ಮಾಧ್ಯಮಗಳ ಮೂಲಕವಾದರೂ ಕೂಡ ಈ ಒಂದು ಟ್ವೀಟ್ ಮಾಡೋದ್ರ ಮೂಲಕ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದೇ ಎಲ್ಲೋ ಒಂದು ಕಡೆ ಈ ಬೆಳವಣಿಗೆಗಳ ಬಗ್ಗೆ ಡಿಸ್ಟರ್ಬ್ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಇಬ್ಬರನ್ನು ಕೂಡ ಕರೆಸಿ ಮಾತನಾಡುವಂಥದ್ದಕ್ಕೂ ಕೂಡ ಇದೇ ವೇದಿಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಮಾತನ್ನು ಹೇಳಿದ್ದಾರೆ, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯವನ್ನು ನಮ್ಮ ನಾಯಕತ್ವ ಗಮನಿಸ್ತಾ ಇದೆ, ಹೈಕಮಾಂಡ್ ನಾಯಕತ್ವ ಅನ್ನೋದನ್ನ ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅನ್ನೋದು ಇಂಟಿರ್ಬೋದು ಇದು. ಹಾಗಾಗಿ ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಕುರ್ಚಿ ಕದನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಅಂತೆ, ಅದು ಎಕ್ಸ್ ಖಾತೆ ಮೂಲಕ. ಅಯ್ಯಯ್ಯ, ಇದು ಎಂಟ್ರಿ ಆಗೋ ರೀತಿನ ಕರೆದು ಬಿಟ್ಟು ಕ್ಲಿಯರ್ ಮಾಡಬೇಕು, ರಾಜ್ಯದ ಜನತೆಗೂ ಕೂಡ ಹೇಳಬೇಕು ಏನು ನಿಮ್ಮ ಕಿತ್ತಾಟ ಅಂತ ಹೇಳಿ.